ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಆಸ್ಪತ್ರೆಗೆ ಬಡ ರೋಗಿಗಳಿಗೆ ಚಿಕಿತ್ಸೆ ಮಾಡೋದಕ್ಕೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಅದು ಫೆಡರಲ್ ಬ್ಯಾಂಕ್ ರೂಪದಲ್ಲಿ ಬಂದು ಇವತ್ತು ನಮಗೆ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇದು ಸಂತೋಷದ ಸಂಗತಿ ಅಂದರೆ ಬಹಳ ಸಂತೋಷದ ಸಂಗತಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಈಗ 13 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಬಹಳಷ್ಟು ಜನಕ್ಕೆ, ಸುಮಾರು 45,000 ಜನಕ್ಕೆ, ಬಡ ರೋಗಿಗಳಿಗೆ ನಾವು ಬೇರೆ ಬೇರೆ ವಿಧವಾಗಿ ಕೊನೆಗೆ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ನಾವು ಹಣ ಏನು ತಗೊಳ್ದೇನೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಇದಕ್ಕೆ ಸುಮಾರು ನಾವು 140 ಕೋಟಿ ಇಲ್ಲಿವರೆಗೂ ಖರ್ಚು ಮಾಡಿದ್ದೀವಿ. ಈಗ ಇದರಿಂದ ಬಹಳಷ್ಟು ಬಡವರಿಗೆ, ಅವರಿಗೆ ಕ್ಯಾನ್ಸರ್ ಚಿಕಿತ್ಸೆ ದುಬಾರಿಯಾಗಿದೆ, ಅದು ನಮ್ಗೆ ಎಟ್ಕಲ್ಲ ಅಂತ ಅನ್ನೋಂಥವ್ರಿಗೂ ಕೂಡ ಇದರಲ್ಲಿ ಒಂದು ಸ್ವಲ್ಪ ಆಸೆಯನ್ನು ಹುಟ್ಟಿಸುತ್ತೆ, ಸ್ಫೂರ್ತಿಯನ್ನು ಕೊಡುತ್ತೆ, ಹೋಗಿ ಚಿಕಿತ್ಸೆ ಮಾಡಿಸ್ಕೋಬೇಕು ಅನ್ನೋ ಧೈರ್ಯನೂ ತುಂಬುತ್ತೆ. ಈ ತರಹದ್ದು ದಾನಿಗಳು ನಮಗೆ ನಮ್ಮ ದೇಶದಲ್ಲಿ ಬಹಳ ಜನ ಬೇಕು. ಫೆಡರಲ್ ಬ್ಯಾಂಕ್ನವರು ನಮಗೆ ಇದನ್ನು ಬಂದು ಈ ನಮ್ಮ ಕೆಲಸಗಳಲ್ಲಿ ಅವರೂ ಪಾಲ್ಗೊಂಡು ನಮ್ಮ ಭಾರನ ಅವರು ಹಗುರ ಮಾಡಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ನೆರವಾಗಿದ್ದಾರೆ. ನಾನು ಫೆಡರಲ್ ಬ್ಯಾಂಕಿನ ಪ್ರತಿಯೊಂದು ಅಧಿಕಾರಿ ವರ್ಗಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ.